ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನ್ವಿಸ್ ಮಿನಿ ಟ್ರಾವೆಲ್. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾಡ ಜಾತ್ರೆಗೆ ಹೋಗ್ತಿದೀವಿ. ಇವತ್ತು ಮೇ ಬಿ ಟ್ಯೂಸ್ಡೇ ಆಯ್ತಾ. ಇವತ್ತು ಮಾಡ ಜಾತ್ರೆ ಇದೆ, ಸೊ ಅದಕ್ಕೆ ನಾವು ಹೋಗ್ತಿದೀವಿ. ಸೊ ಬನ್ನಿ, ಸ್ಟೇ ಟ್ಯೂನ್ಡ್. ಎಷ್ಟು ರಶ್ ಇದೆ ನೋಡಿ. ನೋಡಿ, ಇದು ಮಂಗಳೂರು ಮಲ್ಲಿಗೆ. ಫೈನಲಿ ನಾವ್ ಇವಾಗ ರೀಚ್ ಆದೆವು. ಸಿಕ್ಕಾಪಟ್ಟೆ ರಶ್ ಇದೆ, ನಿಮ್ಗೆ ಕಾಣ್ತಿರ್ಬೋದು. ಮಂಗಳೂರು ಮಲ್ಲಿಗೆ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಮಂಗಳೂರು ಮಲ್ಲಿಗೆ ಎಲ್ಲ ತುಂಬಾನೇ ಮಾಡ್ತಾ ಇದ್ದಾರೆ ಅಲ್ಲಿ. ಹೋಯ್ತವ ಪ್ರಸನ್ನ ಅಂತ ದೇವಸ್ಥಾನ ಇದು. ನಾನಿದು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನಾವೆಲ್ಲರೂ ನಮ್ಗೆ ಇದು ಹೊಸ ಪರಿಚಯ. ಆಕ್ಚುಲಿ ನಮ್ಮ ಅಮ್ಮನಿಗೂ ಗೊತ್ತಿಲ್ಲ, ನಮ್ ತಂಗಿಯಂದ್ರಿಗೂ ಇಲ್ಲಿ ಗೊತ್ತಿಲ್ಲ. ನಾವು ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ಇದು ಮಂಗಳೂರಲ್ಲಿ ಫೇಮಸ್ ಅಂತ ನಾನು ತುಂಬಾ ಕಡೆ ನೋಡಿದ್ದೆ, ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ. ಸೊ ಅಟ್ ಲೀಸ್ಟ್ ನಮ್ಗೆ ಈ ಸತಿ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಎಕ್ಸ್ಪ್ಲೋರ್ ಮಾಡ್ಬೇಕು. ತುಂಬಾ ಚೆನ್ನಾಗಿದೆ. ನಾವು ಬಂದ ಟೈಮಿಂಗ್ಸ್ ಕರೆಕ್ಟ್ ಇದೆ. ಒಂದೇ ಒಂದು ಕಷ್ಟ ಆಗಿದ್ದು ಅಂದ್ರೆ ಬಸ್ಸಲ್ಲಿ ಬಂದವು, ಬಟ್ ಹೆವಿ ರಶ್ ಇತ್ತು. ಒಂದು ಕಾಲು ಇಡ್ಲಿಕ್ಕೂ ಜಾಗ ಇತ್ತು. ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಟ್ರಾವೆಲ್. ಅದು ಬೇರೆ ತುಂಬಾ ಟ್ರಾಫಿಕ್ ಇದ್ದಿದ್ರಿಂದ ನಮ್ಮನ್ನ ಆ ಸೈಡ್ ಅಲ್ಲಿ ನಿಲ್ಸಿದ್ರು, ಅಲ್ಲಿಂದ ನಡ್ಕೊಂಡ್ ಬರ್ಬೇಕಿತ್ತು. ಅದೊಂದು ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿದೆ. ನಮ್ಮೊಟ್ಟಿಗೆ ಬನ್ನಿ, ಎಕ್ಸ್ಪ್ಲೋರ್ ಆಗೋಣ. ಇಲ್ಲಿ ಏನೇನಿದೆ ಅಂತ ನಾವು ಮುಂದೆ ತೋರಿಸ್ತೇವೆ. ಮಳೆ ಒಂದು ಬರೋದಿದ್ರೆ ಸಾಕು ಅಷ್ಟೇ. ಬನ್ನಿ ಹೋಗೋಣ ಮುಂದೆ. ನಂಗೆ ಇಲ್ಲಿ ಹೋಗೋದು ತುಂಬಾ ಆಸೆ ಇದೆ. ಆದ್ರೆ ಫಸ್ಟ್ ನಾವು ದೇವ್ರಿಗೆ ಹೋಗ್ಬೇಕಲ್ಲ, ದೇವ್ರು ನೋಡ್ಬೇಕಲ್ಲ ಫಸ್ಟ್. ಅದಾದ್ಮೇಲೆ ನಾವು ಇದೆಲ್ಲ ಹೋಗೋಣ. ಸೊ ಬನ್ನಿ. ಆಟೋಕ್ಕೂ ಮತ್ತೆ ತಿನ್ನಕ್ಕೆ ಏನೇನೋ ಇದೆ. ಸೊ ಇವಾಗ ನೋಡಿ, ಜಾಯಿಂಟ್ ವೀಲು ತುಂಬಾ ದೇವಸ್ಥಾನ ಯಾವ ಕಡೆ ಹುಡ್ಬೇಕು ಅಂತ ಡೈರೆಕ್ಟ್ ಮೈದಾನಕ್ಕೆ ಬಂದ್ಬಿಟ್ಟಿದ್ದೇವೆ. ಅಲ್ಲಿ ನೋಡು ಚಿನ್ನ, ಗಣಪತಿನೇ ತಿರುಗಿಸ್ತಾವ್ರೆ. ನೋಡಿದ್ಯಾ ಗಣಪತಿನೇ ತಿರುಗಿಸ್ತಾವ್ರೆ ಎಲ್ಲ ಮಕ್ಕಳು. ಇದೆಲ್ಲ ಆಡ್ತಿ ಚಿನ್ನಮ್ಮ. ಯಾವ್ದ್ರಲ್ಲಿ? ಇದ್ರಲ್ಲ ಅದ್ರಲ್ಲ ಆ ಗ್ಲಾಸ್ ಬೇಕಾ ಚಿನ್ನ? ನೋಡ ನಿಂಗೆ ಗ್ಲಾಸ್. ಫೈನಲಿ ನಮ್ಗೆ ಟೆಂಪಲ್ ರೂಟ್ ಸಿಕ್ಕಿದೆ. ಆ ಗೇಟ್ ಕಾಣ್ತಾ ಇದೆ, ಅಲ್ಲಿವರೆಗೂ ಹೋಗ್ಬೇಕು. ಇನ್ ಜಾಗಿಗೆಲ್ಲ ಬಂದಾಗ ಮಕ್ಳನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಇಟ್ಕೋಬೇಕು. ಯಾಕಂದ್ರೆ ಯಾವ ಕ್ರೌಡ್ ಅಲ್ಲಿ ಮಕ್ಳು ಎಲ್ಲಿ ತಪ್ಪಿ ಹೋಗ್ತಾರೆ ಅಥವಾ ತುಂಬಾ ಸಂತೆ ಕಂಡಾಗ ಅವರೇ ಸ್ವಲ್ಪ ಆ ಕಡೆ ಈ ಕಡೆ ವಾಲ್ತಾರೆ. ಸೊ ನಾವು ಬಂದಾಗ ಕೂಡ ಎಲ್ಲಿನೂ ಎಂತ ಹೇಳುದು, ಮನ್ಸನ್ನ ಆ ಕಡೆ ಈ ಕಡೆ ಮಾಡುವಂಗಿಲ್ಲ. ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹೋಗ್ಬೇಕು. ನೀನ್ ಚರ್ಮುರ್ ಎಷ್ಟ್ ಚರ್ಮುರ್ ತಿಂತೀನಿ ನೋಡ್ತೇನೆ ನಾನು. ಎಲ್ಲ ಅನೌನ್ಸ್ಮೆಂಟ್ ಅದೇ ಮಾಡ್ತಾ ಇದಾರೆ. ನಿಮ್ಮ ಮಕ್ಕಳು ನಿಮ್ಮ ಐಟಮ್ ನಿಮ್ಮ ಜಾಗ್ರತೆಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಪದೇ ಅದನ್ನೇ ಮಾಡ್ತಾ ಇದ್ದಾರೆ. ಇವಾಗ ಏನಾಗ್ತಿದೆ ಅಂದ್ರೆ ಕಂಪ್ಲೀಟ್ ಇಲ್ಲಿ ಮಲ್ಲಿಗೆ ಸ್ಮೆಲ್ಲಿಂದ ತುಂಬಿ ತುಳುಕಿದೆ. ಅಲ್ಲಿ ನೋಡ್ಬೋದು ನೀವು, ಆ ಕಟ್ಟೆಯಲ್ಲಿ ಬರೀ ಮಲ್ಲಿಗೆನೆ ಹಾಕಿದ್ದಾರೆ. ಅದ್ರ ಸ್ಮೆಲ್ ಎಷ್ಟು ಗಮ್ಮ ಎಂತಿದೆ ಅಂತಂದ್ರೆ ಭಯಂಕರ ಚೆನ್ನಾಗಿದೆ. ಕೋಲೆ ಇದೆ ಅನ್ಸುತ್ತೆ ಕಣೆ. ತಂಗಿ ಮತ್ತೆ ನನ್ ಮಗಳು ಪ್ರಸಾದ ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟೇನಾ? ಮಲ್ಲಿಗೆ ಪ್ರಸಾದ ತಗೊಂಡ್ ಬಂದ್ರು ಅವರು. ಪ್ರಸಾದ ಹಾಕ್ತಾ ಇದ್ದಾಳೆ ಅವಳು. ಆಕ್ಚುಲಿ ಕೋಲ ವೇಷ ಕಟ್ತಾ ಇದ್ದಾರೆ ನೋಡಿ. ನಮ್ಗೆ ತೆಗಿಲಿಕ್ಕೆ ಗೊತ್ತಿಲ್ಲ. ಜಸ್ಟ್ ನೋಡೋಣ ಬಾ. ನೋಡಲ್ಲ ಈ ಕಡೆ ನೋಡಿ, ರೆಡಿ ಮಾಡ್ತೀವಿ. ನಿಮ್ಗಿಲ್ಲಿ ಲೆಫ್ಟ್ ಸೈಡ್ ಕಾಣ್ತಿರ್ಬೋದು, ರಥ ಇದೆ ನೋಡಿ. ಚೆನ್ನಾಗಿದೆ ಅಂತಂದ್ರೆ ರಥ. ಇಲ್ಲಿ ಒಂದು ಕಟ್ಟೆ ಇದೆ. ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕಾಣ್ತಿರ್ಬೋದು ಎಷ್ಟು ಕ್ಯೂ ಇದೆ ಅಂತ. ಗುಡಿಗೆ ಹೋಗ್ಲಿಕ್ಕೋಸ್ಕರ ಎಷ್ಟು ಕ್ಯೂ ಲೈನ್ಗೆ ನಿಂತಿದೆ ಅಂದ್ರೆ, ನಾವ್ ಇವಾಗ ಹೀಗೆ ಹೋಗ್ತಾ ಇದ್ದೇವೆ ಅಥವಾ ಕ್ಯೂ
ನಿಲ್ಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನಾವು ಅಂತ ಆ ಎಂಡವರೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ನೋಡಿ ನೆಕ್ಸ್ಟ್ ಏನು ಅಂತ ನೋಡ್ಬೇಕು. ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ರು, ಸೊ ಅವ್ರ ಹತ್ರ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಮುಂದೆ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಕ್ಯೂ ಇಲ್ಲ, ಬಟ್ ರಶ್ ಇದೆ ಅಂತೆ. ಬಟ್ ಈ ಕ್ಯೂ ಯಾಕೆಂದ್ರೆ ಗುಳಿಗಜ್ಜನ ದರ್ಶನಕ್ಕೋಸ್ಕರ. ಅಷ್ಟು ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಡಿಫರೆಂಟ್ ಇದೆ ಗುಳಿಗಜ್ಜನ ಅಂತ, ಅಷ್ಟು ಪವರ್ಫುಲ್ ಇರುತ್ತೆ ಅಂತ. ಅವರ ಭಕ್ತಿಗೆ ಮೆಚ್ಚಿ ಹ್ಯಾಟ್ಸ್ ಆಫ್. ಆಕ್ಚುಲಿ ಈ ನೈಟ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಇವಾಗ 9 o'clock ಆಗಿದೆ. ಈ ನೈಟ್ ಅಲ್ಲಿ ಇಷ್ಟು ಕ್ಯೂ ನಿಂತು ಗುಳಿಗಜ್ಜನ ನೋಡ್ತಿದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನಂಬಿಕೆ ಇಟ್ಟಿದ್ದಾರೆ ಎಲ್ಲರೂ ಅಂತ. ತುಂಬಾ ಚೆನ್ನಾಗಿದೆ. ಮುಂದೆ ಒಂದು ಕೊಡಿ ಕಾಣ್ತಾ ಇದೆಯಾ, ಒಂದು ಕಂಬ, ಅದ್ರ ಮೇಲೆ ಒಂದು ವೈಟ್ ಅದು ಆಕ್ಚುಲಿ ಬೇತಾಳ ನೇತಾಕಿರೋದು. ಅಂದ್ರೆ ಜಾತ್ರೆ ಸ್ಟಾರ್ಟ್ ಆಗುದು ಆ ಕೊಡಿ ಏರಿದ್ರಿಂದ ಜಾತ್ರೆ ಸ್ಟಾರ್ಟ್ ಆಗುದು, ಗೊತ್ತಾಯ್ತಾ. ಬಟ್ ನಾನು ಒಂದು ರೀಸೆಂಟ್ ಡೇಸ್ ಅಲ್ಲಿ ಈ ತರ ಒಂದು ಕೊಡಿನ ನಾನು ಎಲ್ಲೂ ನೋಡ್ಲಿ. ಕೊಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರದಕ್ಷಿಣೆ ಬರ್ತಾ ಇದ್ದೇವೆ. ಅಂದ್ರೆ ನಾವ್ ಅಲ್ಲಿ ಆ ಕಡೆ ನೋಡಿದ್ದೆವು. ಅಂದ್ರೆ ಇಲ್ಲಿ ನೋಡಿ, ಹಿಂದೂಗಳು ಮಾತ್ರ ಅಂತಲ್ಲ, ಇಲ್ಲಿ ಒಂದು ಜಾತಿ ಮತ ಅಂತಲ್ಲ ಏನು ಭೇದ ಭಾವ ಇಲ್ಲ. ಎಲ್ಲಾ ರಿಲಿಜಿಯನ್ ಇಂದ ಜನ ಕೂಡ ಬಂದಿದ್ರು. ಆಕ್ಚುಲಿ ನಾವು ನೋಡಿದೆ ತುಂಬಾ ಮಂದಿ ಮುಸ್ಲಿಮ್ಸ್ನವರು ಕೂಡ ಇದ್ರು ದೇವಸ್ಥಾನದಲ್ಲಿ. ಅವರು ಕೂಡ ಎಂಜಾಯ್ ಮಾಡ್ತಿದ್ರು. ಅವರು ನಮ್ಮ ಏನು ಕ್ರಮಗಳಿದೆ ಅದಕ್ಕೂ ಅವರು ರೆಸ್ಪೆಕ್ಟ್ ಮಾಡಿ ಕೂತು ನೋಡ್ತಾ ಇದ್ರು ಎಲ್ಲಾನ. ತುಂಬಾ ಖುಷಿ ಆಗ್ತಾ ಇದೆ. ಕೊಡಿಕಂಬ, ಆ ಕೊಡಿಕಂಬದ ತುದಿಯಲ್ಲಿ ಎಲ್ಲಾ ಫಲಗಳನ್ನು ಇಟ್ಟಿದ್ದಾರೆ. ಹಲಸಿನಕಾಯಿ, ಮಂಗಳೂರು ಸೌತೆಕಾಯಿ, ಬೊಂಡ, ಚೀನಿಕಾಯಿ ಎಲ್ಲಾನು ಇದೆ. ಇದೇ ಇಲ್ಲಿನ ಶ್ರೇಷ್ಠ ಹೈಲೈಟ್. ಮತ್ತೆ ಗುಡಿಯೊಳಗೆ ನಮ್ಗೆ ತಗೊಳಕ್ಕಾಗಲ್ಲ, ಗುಡಿಯೊಳಗೆ ಗುಳಿಗಜ್ಜಂದು ಇದಿದೆ, ಕಲ್ಲಿದೆ. ಈ ಕಾನ್ಸೆಪ್ಟ್ ನೋಡಿ, ಎಡೆಗೆ ಇದರಲ್ಲಿ ಮಿರರ್ ಇಟ್ಟಿದ್ದಾರೆ. ಆಕ್ಚುಲಿ ಅರಸು ಮಂಜುನಾಥ ಪ್ರಸನ್ನ ಉದ್ಯಾವರ ಮಾಡ ಅಂತ ಈ ಟೆಂಪಲ್ ನ ಹೆಸರು. ಸಿಕ್ಕಾಪಟ್ಟೆ ಇನ್ನೂ ಕ್ರೌಡ್ ಆಯ್ತು. ಮೇನ್ ದೇವಸ್ಥಾನ ಆಯ್ತು, ಬಟ್ ಆ ಕಡೆ ಒಂದು ಕಟ್ಟೆ ಇದೆ. ಬಟ್ ಅಲ್ಲಿಗೆ ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಸಂತೆ ಸಿಗೋಣ ಅಂತ ಅನ್ಕೊಂಡು ಇವಾಗ ಸಂತೆಗೆ ನಾನ್ ತಗೊಂಡಿದ್ದೇವೆ. ನೋಡಿ, ಇಲ್ಲೊಂದು ರಥ ಇದೆ. ಮುಂದೆ ಎಂಟ್ರೆನ್ಸ್ ಅಲ್ಲಿ ಒಂದು ರಥ ಇತ್ತು. ಇದು ಅದಕ್ಕಿಂತ ದೊಡ್ಡ ರಥ ಇದು ಆಕ್ಚುಲಿ. ಇವಾಗ ತನ್ವಿ ರೆಡಿ ಆಗ್ತಾ ಇದ್ದಾಳೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಲ್ಲ ತನ್ವಿ. ಈ ಮರದಲ್ಲಿ ಒಂದು ಎಲೆ ಎಲ್ಲ ಒಣಗಿದೆ. ಅದ್ರ ಶೇಪ್ ನೋಡಿ, ಎಷ್ಟು ನೀಟಾಗಿ ಕಟ್ ಮಾಡಿ ಅದನ್ನ ಬೌಲ್ ತರ ಮಾಡಿಟ್ಟಿದ್ದಾರೆ. ಅಷ್ಟು ನೀಟಾಗಿದೆ ಅದ್ರ ಶೇಪ್. ಏನ್ ಬೇಕು ಚಿನ್ನಮ್ಮ? ಚುರುಮುರಿಯ ನೋಡ, ಅಲ್ಲಿ ಇದೆ ಒಂದು ಅಂಕಲ್ ಮಾಡ್ತಾ ಇದಾರೆ. ಬಾ ಹೋಗೋಣ. ನಾವು ಒಳಗೆ ಕೂತ್ಕೊಂಡಿದೀವಿ, ಅವ್ರು ಚುರುಮುರಿ ಮಾಡ್ತಿದ್ದಾರೆ ನೋಡಿ. ಚಿನ್ನು, ಅಲ್ಲಿ ಜುವೆಲ್ಸ್ ನೋಡ, ತುಂಬಾ ಚೆನ್ನಾಗಿದೆ. ನೀವು ಇಲ್ವಾ? ತುಂಬಾ ಸಂತೆ ಏನೇನೋ ಇದೆ ಐಟಮ್ಸ್, ಮನೆಗೆ ಬೇಕಾಗಿರೋದು, ಆರ್ನಮೆಂಟ್ಸ್ ಸ್ಟೈಲ್, ತಿನ್ಲಿಕ್ಕೆ ಮನೆ ಸಾಮಾನುಗಳು. ಬಟ್ ಹತ್ರ ಹೋಗ್ತಿದ್ದಂಗೆ ಏನ್ ತಗೋಬೇಕು ಏನ್ ತಗೋಬಾರ್ದು ಏನು ಗೊತ್ತಾಗ್ತಾ ಇಲ್ಲ. ಮನೆ ಕಣ್ಣು ಅಡಿಗೆ ಐಟಮ್ಸ್ ಮೇಲೆ ಆಯ್ತು. ಫೈನಲಿ ನಮ್ಮಮ್ಮ ಇದು ತಗೊಂಡಿದ್ದು ಒಗ್ಗರಣೆಗೆ ಹಾಕ್ಲಿಕ್ಕೆ, ಕಬ್ಬಿನದು. ಆ ಕಡೆ
ನೋಡಿ ಎಲ್ಲಾ ಟೈಪ್ಸ್ ಆಫ್ ಮಿಠಾಯಿಗಳಿದೆ ಅಲ್ಲಿ. ಮಿಠಾಯಿ ಅಂಗಡಿ. ನಮ್ಮ ಚಿನ್ನಿ ಇನ್ನೂ ಥಿಂಕಿಂಗ್, ಅವಳು ಚುರುಮುರಿ ಮುಗ್ದಿಲ್ಲ. ಚುರುಮುರಿ ಮುಗ್ದ್ರೆ ನೆಕ್ಸ್ಟ್ ರೌಂಡ್ ಆಫ್ ರಿಕ್ವೈರ್ಮೆಂಟ್ ಗೆ ಹೋಗ್ತಾಳೆ ಅವಳು ಇವಾಗ. ಚುರುಮುರಿ ಮುಗಿಯೋದ್ರೊಳಗೆ ನಾವು ಅಲ್ಲಿ ಎಂಡಿಗೆ ರೀಚ್ ಆಗಿರ್ಬೇಕು. ಮೋಜಿತೋ ಅಂತ ಮೋಜಿತೋ ಬೇಕಪ್ಪ. ವಾಟರ್ ಮೆಲನ್ ಮೋಜಿತೋ ಡಿಮ್ಯಾಂಡ್. ವಾಟರ್ ಮೆಲನ್ ಮೋಜಿತೋ. ಅವಳ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ದಾಳೆ ಏನೇನ್ ಆಗ್ತದೆ, ಏನ್ ಮಾಡ್ತಾರೆ. ಅವಳು ವಾಟರ್ ಮೆಲನ್ ತಗೊಂಡಿದ್ದಾಳೆ, ಒಬ್ರು ಮಿಂಟ್ ಲೈಮ್ ತಗೊಂಡಿದ್ದಾರೆ. ಬೇಗ ತಿನ್ನು. ಚೆನ್ನಾಗಿದೆ. ವಾಟರ್ ಮೆಲನ್ ಮೋಜಿತೋ ನಾನು ತಗೊಂಡಿದ್ದು ಸೇಮ್ ಮೋಜಿತೋ ತರನೇ ಹಾಕಿದ್ದಾರೆ. ತುಂಬಾ ದಿವಸ ಆಗಿತ್ತು ಅವಳು ಮೋಜಿತೋ ಬೇಕು ಅಂತ. ಇಲ್ಲಿಗೆ ಬಂದು ಮೋಜಿತೋ ಕುಡಿಯಂಗ ಆಯ್ತು. ಫೋನ್ ಕೇಸ್ಗಳಿದೆ. ಆಕ್ಚುಲಿ ನಾವ್ ಇಲ್ಲಿ ತಗೋಬೇಕಿತ್ತು ಅನ್ಸ್ತಾ ಇದೆ. ಐಟಮ್ ಎಲ್ಲ ಐಟಮ್ಸ್ ಇದೆ. ಜಾತ್ರೆ ಮಿಠಾಯಿ ಅಂತ ವೈಟ್ ಕಲರ್ ಎಲ್ಲ ಇದೆ ನೋಡಿ ಅಲ್ಲಿ. ಜಾತ್ರೆ ಮಿಠಾಯಿ. ಜಾತ್ರೆಗೆ ಹೋದ್ರೆ ಜಾತ್ರೆ ಮಿಠಾಯಿ ಇಲ್ಲದೆ ಮನೆಗೆ ಬರ್ತಿಲ್ಲ ಇತ್ತು. ಇವಾಗ ಆ ಇಂಟ್ರೆಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಹಲ್ವಾ ನೋಡು, ಕಲರ್ ಹಲ್ವಾ ಇದೆ. ಮನೆಗ್ ಬೇಕಾದ ತುಂಬಾ ಐಟಮ್ಸ್ ಗಳಿದೆ. ಕ್ರಾಕರಿ ಐಟಮ್ಸ್. ಸಣ್ಣ ಭಯ ಏನು ಅಂದ್ರೆ ಒಳ್ಳೆ ಮಳೆ ಬರುವಂಗಿದೆ. ಇವಾಗ ಆಲ್ರೆಡಿ ಮಳೆ ಬರ್ತಾ ಇದೆ, ಹನಿತಾ ಇದೆ. ಸಂತೆ ಅಂದ್ರೆ ಸಂತೆ ಫುಲ್. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಆಟ ಸಾಮಾನುಗಳಿಗೆಲ್ಲ ಲಿಮಿಟೇ ಇಲ್ಲ. ಮತ್ತೆ ಕನ್ನಡಕ ಸೆಕ್ಷನ್ಸ್, ಪೊಟೇಟೊ ಟ್ವಿಸ್ಟರ್ ಸೆಕ್ಷನ್ಸ್. ನೋಡಿ, ಒಂದು ಕಡ್ಡಿಯಲ್ಲಿ ಪೀಪಿ, ಅದು ವೀಲು ಎಲ್ಲ ಇದೆ ಅದ್ರಲ್ಲಿ. ಇದು ನಮ್ಮ ಪೆಟ್ಟಿ ಶಾಪ್ಗಳು. ಎಲ್ಲ ಹೆಣ್ಮಕ್ಳಿಗೆ ಬೇಕಾದಂತ ಇಯರಿಂಗ್ಸ್ ಇದೆ. ಎಲ್ಲ ಕಾರ್ಟೂನ್ ಬಲೂನ್ಸ್ ಇದೆ ಅದ್ರಲ್ಲಿ. ಕೃಷ್ಣ ಆಲ್ಮೋಸ್ಟ್ ತನ್ನಿದೊಂದು ಫೇವರೇಟ್ ಅಲ್ಲಿದೆ. ಯಾರಮ್ಮ ಅವಳು? ಮಾಷಾ ಇದ್ದಾಳೆ ಅಲ್ಲಿ. ಆ ಕಡೆ ಈ ಕಡೆ ಲೈನ್ ಅಲ್ಲಿ ನಿಂತಿರೋದು ಕಾಣ್ತಾ ಇರ್ಬೋದು ನಿಮ್ಗೆ. ಅದು ಗುಳಿಗಜ್ಜನಿಗೋಸ್ಕರ, ಯಾಕಂದ್ರೆ ಅಲ್ಲಿ ರೆಡಿ ಆಗ್ತಾ ಇದಾರೆ ಅವರು. ಸೊ ಗುಳಿಗಜ್ಜನದು ಕೋಲ ಇದೆ, ಅದಕ್ಕೋಸ್ಕರ ಇಷ್ಟು ಸ್ಪೇಷಿಯಸ್ ಆಗಿ ಇಲ್ಲಿ ಎಲ್ಲರೂ ವೇಟ್ ಮಾಡ್ತಿರೋದು, ಕಾಯ್ತಾ ಇರೋದು ಅದಕ್ಕೋಸ್ಕರ. ಎಲ್ಲ ಐಟಮ್ಸ್ ಕವರ್ ಮಾಡ್ತಾ ಇದ್ದಾರೆ, ಮಳೆ ಬರ್ಲಿಕ್ಕೆ ಆಗ್ತಾ ಇದೆ. ಉದ್ಯಾವರ ಶ್ರೀ ದೈವಗಳ ಬಂಡಿ ಉತ್ಸವ. ಬ್ಯಾಗ್ಸ್ಗಳು, ಕಿಚನ್ ಐಟಮ್ಸ್, ಬಟ್ಟೆಗಳು, ಮಡಿಕೆ ಐಟಮ್ಸ್, ಮಣ್ಣಿನ ಮಡಿಕೆ ಐಟಮ್ಸ್ ಎಲ್ಲ ಇದೆ. ಯಾವಾಗದಿಂದ ಹುಡುಕಿದ ಐಟಮ್ ಇದು. ನಾವು ಎಲ್ಲಿ ಮಳೆಗೆ ಅದು ಕವರ್ ಮಾಡ್ತಾ ಅನ್ಕೊಂಡೇವು, ಬಟ್ ಇಲ್ಲಿ ಇದೆ. ಕೂತ್ಕೊಂಡು ಹುಡುಕ್ತಾ ಇದ್ದಾರೆ. ಅವಳು ಒಂಥರ ಸ್ಪಿನ್ನರ್, ಕಲರ್ ಸ್ಪಿನ್ನರ್ ಕೂಡ. ಅದೇನೋ ಸ್ಪಿನ್ನರ್ ಅಲ್ಲ, ಅದು ಅದೊಂದು ಐಟಮ್. ಅದು ಗಿಲಿ ತರ ಏನೋ, ಅದು ಬೇಕು ಅಂತ ಹೇಳ್ತಾ ಇದ್ದಾಳೆ. ಚಿಕ್ಕು ಕೊಡಿಸ್ತಾ ಇದ್ದಾಳೆ, ಮಾಡ್ತಾ ಇದ್ದಾರೆ. ಆ ಫ್ಲವರ್ ಪಾಟ್ ತರ ಇರೋದ್ರಿಂದ. ಚಿನ್ನ, ನಾವೀಗ ನೋಡಿ ಬಾಂಬೆ ಸ್ಪೆಷಲ್ ಗೋಬಿ ಮಂಚೂರಿಗೆ ಬಂದಿದ್ದೇವೆ. ಯಾಕಂದ್ರೆ ಆಲ್ಮೋಸ್ಟ್ ನಮ್ದು ಹೊಟ್ಟೆ ಎಲ್ಲ ಫುಲ್ ಆಗಿದೆ, ಆದ್ರೂ ಗೋಬಿ ತಿನ್ನೋಣ ಅಂತ. ಯಾಕಂದ್ರೆ ಜಾತ್ರೆ ಇನ್ಕಂಪ್ಲೀಟ್ ಆಗುತ್ತೆ ಗೋಬಿ ತಿನ್ನೋದಿದ್ರೆ. ಅದಕ್ಕೆ ಇವಳಂತ ನೋಡಿ ಕಾಯ್ತಾ ಇದ್ದಾಳೆ ತಿನ್ಲಿಕ್ಕೋಸ್ಕರ, ಬ್ಯಾಟಿಂಗ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಅವಳು ಪೊಟೇಟೊ ಟ್ವಿಸ್ಟರ್ ಬೇಕು ಅಂತ ಹೇಳಿಲ್ಲ, ಅದನ್ನ ಕೊಡ್ಸಲ್ಲ ಅಂದ್ರೆ ಗೋಬಿ ತಿಂದು ಓಕೆ ಅಂದ್ಲು. ಗೋಬಿ ನೋಡಿ, ಒಂದು ಆಲ್ರೆಡಿ ಅವಳ ಬಾಯಿ ಒಳಗೆ ಹೋಗಿದೆ. ಇದು ಎಷ್ಟು ಬಿಸಿ ಇದ್ರೆ ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಮನೆಯಲ್ಲಿ ಒಂದು ಅನ್ನ ಅಗಳು ಬಿಸಿ ಇದ್ರೆ ಗಂಟೆ ಗಟ್ಟಲೆ ಮಾಡ್ತಾಳೆ. ಇದಿಗೂ ಅಷ್ಟು ಕುದಿ ಬರ್ತಾ ಇದೆ ಇದು. ಇದ್ರಲ್ಲಿ ಹೋಗ್ಬೇಕಂತ. ಬಾ
ಕಡೆ ಎಲ್ಲ ಆಟ ಆಡೋ ಐಟಮ್ಸ್ ಇದೆ. ಲಾಸ್ಟ್ ರೌಂಡ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ತನ್ವಿಗೆ ಚಾನ್ಸ್ ಮಿಸ್ ಆಯ್ತು. ಮಳೆ ನೋಡಿ, ಎಲ್ಲ ಕ್ರೌಡ್ ಈ ಅಂಗಡಿ ಒಳಗೆ ಎಲ್ಲೆಲ್ಲಿ ಜಾಸ್ತಿ ಅಲ್ಲೆಲ್ಲಿ ಜನ ಸೇರಿದ್ದಾರೆ. ನಮ್ಮ ಅವಸ್ಥೆ ನೋಡಿ, 9:30ಗೆ ದೇವಸ್ಥಾನದಿಂದ ಎಲ್ಲ ಹೊರಗೆ ಇಳಿಬೇಕು, ಇನ್ನೇನು ಬಸ್ ಹತ್ತಿ ರಿಟರ್ನ್ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋದು. ಆವಾಗ ಒಂದು ಮಳೆ ಸ್ಟಾರ್ಟ್ ಆಯ್ತು. ಯಾವ ರೇಂಜಿಗೆ ಆದ್ರೆ ಗುಡುಗು ಮಿಂಚು ಮಳೆ, ನಾನ್ ಸ್ಟಾಪ್ ಮಳೆ ಬಂದಿದೆ. ಒಂದು 3/4 ಅವರ್ ಬಂದಿತ್ತು. ಕ್ರೌಡ್ ಹೇಗಿತ್ತಂದ್ರೆ ಎಲ್ರು ಹೋಗಿ ನಾವ್ ಅದ್ ಏನು ಗೋಬಿ ತಿಂದಿದ್ದೇವಲ್ಲ ಅದೇ ಶಾಪ್ ಒಳಗೆ ಎಲ್ಲ ಫುಲ್ ರಶ್ ಆಗಿ ಹೋಗ್ಬಿಟ್ಟಿತ್ತು. ಹೋಗ್ತಾ 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 ಕಾಲಡಿಗೆಲ್ಲ ಸಿಕ್ಕಾಬಡೆ ನೀರು ಬಂದು ತುಂಬಿ ಬಿಟ್ಟಿತ್ತು. ನಮ್ ತನ್ವಿ ಅಂತೂ ಹೆದರಿ ಲೋಕೆ ಇಲ್ಲ, ಕಾಲಡಿ ಎಲ್ಲ ನೀರು ಬರ್ತಾ ಇದೆ, ಮೇಲೆ ಗುಡುಗು ಮಿಂಚು ಫ್ಲಡ್ ಅಲ್ಲಿ ಮುಳುಗೋದು ಆ ಲೆವೆಲ್ ವರೆಗೆ ಹೆದರ್ಕೊಂಡು ರಂಪ ಮಾಡಿ ಹಾಕಿದ್ದು. ಇವಾಗ ಗಂಟೆ 11 ಕಲಿತಸಿನು ಮೋರ್ ದೆನ್ 11 ಗಂಟೆ ಆಗಿದೆ. ಇನ್ನೂ ಇಲ್ಲೇ ಬಿದ್ದಿದ್ದೇವೆ. ಎಷ್ಟು ಜನ ಇದ್ದಾರೆ ನೋಡಿ ಸುತ್ತಮುತ್ತ. ಎಲ್ಲರೂ ಆಟೋ ರಿಕ್ಷಾ ಯಾವ್ದೋ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಗೆ ಕಾಯ್ತಾ ಇದ್ದಾರೆ. ಬಟ್ ನಾವು ಆಲ್ ಆಫ್ ಸಡನ್ ನಮ್ಗೆ ಥಿಂಕ್ ಆಗಿರೋದು ನಮ್ಮ ಇಲ್ಲಿನ ಬೆಸ್ಟ್ ಫ್ರೆಂಡ್ ಚೈತನ್ಯ. ಸೊ ಅವನನ್ನು ಕರ್ಸಿದ್ದೇವೆ. ಅವನಿಗೆ ನೈಟ್ ಶಿಫ್ಟ್, ಅವನಿಗೇನೋ ಮೀಟಿಂಗ್ ಕಾಲ್ ಅಲ್ಲಿ ಇದೆ ಕಣ. ಟಿಲ್ 11 ಅವರಿಗೆ ಅವನಿಗೆ ಕಾಲ್ ಇತ್ತು. ಸೊ ಅವನು ಇವಾಗ ಹುಡುಗ ಅವನ ಮನೆಯಿಂದ ಹೊರಟಿದ್ದಾನೆ. ಅವನ್ ನಮ್ಗೆ ಪಿಕ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾನೆ. ಅವನ್ ಬಂದ್ಮೇಲೆ ಅವನ ಮೂತಿಯನ್ನು ತೋರಿಸ್ತೇವೆ. ನಮ್ ಚಿನ್ನು ಮಾತಾಡ್ತಾಳ ನೋಡ್ತೇನೆ. ನಿಮ್ಗೆ ಏನಾದ್ರು ಹೇಳಿಕ್ಕಿದ್ದೀವಿ ಹಂಗಾರ ಮಾತಾಡಿ. ಹೇಗಿತ್ತು ಜಾತ್ರೆಗೆ? ಇನ್ನೊಂದ್ಸಲ ಹೋಗೋಣ, ಪುನಃ ಮಾಡ ಜಾತ್ರೆಗೆ ಹೋಗೋಣ, ಪುನಃ ಸುತ್ತೋಣ ಸಂತೆ ಎಲ್ಲ. ಅರ್ರಿ ರೆಡಿ? ಇವ್ ಪುನಃ ಗುಡುಗು ಮಿಂಚು ಮಳೆ ಎಲ್ಲ ಬರುತ್ತೆ, ಏನ್ ಮಾಡ್ತೀಯಾ? ಒಳಗಿರ್ತೀಯಾ? ಎಲ್ಲಿ? ಗೋಬಿ ಮಂಚೂರಿ ಒಳಗೆ ಬೆಸ್ಟ್. ಆವಾಗ ನೋಡ್ಬೇಕಿತ್ತು, ಇವಾಗಷ್ಟೇ ಮುಖ ಅರಳಿರೋದು, ಆವಾಗ ಬಾಡಿದು ಮೊಗ್ಗು ತರ ಹೋಗ್ಬಿಟ್ಟಿದ್ಲು. ಫೈನಲಿ ಚೈತನ್ ನಮ್ಮ ಆಪತ್ ಬಾಂಧವ ಬಂದ. ಬಟ್ ಅವನ್ ಮನೆಯಿಂದಲೂ ಅವನಿಗೆ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ. ಯಾರಿಗಾದ್ರೂ ಒಬ್ವಿಯಸ್ಲಿ ಅಮ್ಮನಿಗೆ ಆಲ್ ಆಫ್ ಸಡನ್ ಅವನು ಬಂದು ಅವರಿಗೂ ಒಂದು ಭಯ ಇರುತ್ತೆ ವೆಹಿಕಲ್ ಹಿಡ್ಕೊಂಡ್ ಬರ್ಬೇಕಿದ್ರೆ. ಆದ್ರೂ ಚೈತನ್ ಇದನ್ನು ಮಾತ್ರ ಮರೆಯಲ್ಲ. ಓನ್ ವೆಹಿಕಲ್ ಇದ್ರೆ ಓಕೆ, ಬಟ್ ಥ್ಯಾಂಕ್ಸ್ ಅ ಲಾಟ್ ಚೈತನ್. ಸೊ ಫ್ರೆಂಡ್ಸ್, ಈ ವ್ಲಾಗನ್ನ ಎಲ್ಲ ಎಂಡ್ ಮಾಡ್ತಿದ್ದೀವಿ ನೋಡಿ. ನಾ ಫುಲ್ ಎಕ್ಸಾಸ್ಟ್ ಆಗಿದ್ದೀನಿ, ಬಟ್ ಐ ಎಂಜಾಯ್ಡ್. ಸೊ ಈ ವ್ಲಾಗನ್ನ ಎಲ್ಲ ಎಂಡ್ ಮಾಡ್ತಿದ್ದೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಬಾಯ್, ಥ್ಯಾಂಕ್ ಯು. ನಾನೇನು ಮೆಸೇಜ್ ಹಾಕ್ತೇನೆ